ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಸಂಚಲನ ಉಂಟು ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ಕುರ್ಚಿ ಗುದ್ದಾಟದ ಮಧ್ಯೆಯೇ ರಾಹುಲ್ಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ನವೆಂಬರ್ ರಾಜ್ಯಕ್ಕೆ ಬರುವಂತೆ ರಾಹುಲ್ ಗಾಂಧಿಗೆ ಡಿಕೆ ಶಿವಕುಮಾರ್ ಆಹ್ವಾನ ಕೊಟ್ಟಿದ್ದಾರೆ. ನವೆಂಬರ್ ಕ್ರಾಂತಿಯ ಸಂಚಲನ ದೊಡ್ಡ ಮಟ್ಟದಲ್ಲಿ ಉಂಟಾಗ್ತಾ ಇರುವ ಸಂದರ್ಭದಲ್ಲೇ ಕುರ್ಚಿ ಗುದ್ದಾಟದ ಮಧ್ಯೆ ಇದೀಗ ರಾಹುಲ್ ಗಾಂಧಿಗೆ ಆಹ್ವಾನವನ್ನ ನೀಡಿದ್ದಾರೆ ಡಿಕೆ ಶಿವಕುಮಾರ್. ನವೆಂಬರ್ 9ಕ್ಕೆ ರಾಜ್ಯಕ್ಕೆ ಬರಬೇಕು ಅಂತ ಆಹ್ವಾನವನ್ನ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿಗೆ ನೀಡಿದ್ದು, ಅಧಿಕಾರ ಹಂಚಿಕೆ ಸಂಪುಟ ಪುನಾರಚನೆಯ ಗುಸುಗುಸಿನ ಬೆನ್ನಲ್ಲೇ ಕೆಪಿಸಿಸಿ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿಗೆ ಆಹ್ವಾನವನ್ನ ನೀಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಗಾಂಧಿ ಶತಮಾನೋತ್ಸವ ಕಾರ್ಯಕ್ರಮವನ್ನ ಆಯೋಜನೆ ಮಾಡುವಂತಹ ಹಿನ್ನೆಲೆಯಲ್ಲಿ ಇದೀಗ ಬಿಹಾರ ಎಲೆಕ್ಷನ್ ಒಂದ್ ಕಡೆ ಇದೆ. ಆ ಹಿನ್ನೆಲೆಯಲ್ಲಿ ಏನೂ ನಿರ್ಧಾರವನ್ನ ರಾಹುಲ್ ಗಾಂಧಿ ತಿಳಿಸಿಲ್ಲ. ಬರ್ತೀನಾ ಬರಲ್ವಾ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಕ್ಲಾರಿಟಿಯನ್ನ ನೀಡಿಲ್ಲ. ಕಾಂಗ್ರೆಸ್ನಲ್ಲಿ ಸಿದ್ದು ಉತ್ತರಾಧಿಕಾರಿ ಹೇಳಿಕೆ ಇದೀಗ ಸಂಚಲನಕ್ಕೆ ಕಾರಣವಾಗಿದೆ. ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಹೇಳಿಕೆ, ಈ ಒಂದು ಹೇಳಿಕೆ ಇದೀಗ ಪಕ್ಷದಲ್ಲಿ ನಾನಾ ರೀತಿಯ ಬೆಳವಣಿಗೆಗಳು ಚರ್ಚೆಗೂ ಕೂಡ ಕಾರಣ ಆಗಿದೆ. ಯಾವ ಕಾರಣಕ್ಕಾಗಿ ಯತೀಂದ್ರ ಅವರು ಈ ಹೇಳಿಕೆಯನ್ನ ನೀಡಿದ್ರು, ಯಾರಿಗೆ ಟಾಂಗ್ ಕೊಡುವಂತಹ ಟಕ್ಕರ್ ಕೊಡುವಂತಹ ಪ್ರಯತ್ನ ಈ ಒಂದು ಹೇಳಿಕೆಯಿಂದ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಚರ್ಚೆಗಳು ಆರಂಭ ಆಗಿದೆ. ಅವೆಲ್ಲದರ ಮಧ್ಯೆ ಈಗ ಎಲ್ಲವನ್ನ ಕೂಡ ಪಕ್ಷವೇ ನಿರ್ಧಾರ ಮಾಡುತ್ತೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಇನ್ನು 2028ಕ್ಕೆ ನಾವು ಕ್ಲೈಮ್ ಮಾಡ್ತೇವೆ ಅಂತ ಹೇಳಿದ್ದೇವೆ ಅಂತ ಯತೀಂದ್ರ ಹೇಳಿಕೆ ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಆ ಹಿಂದದಲ್ಲಿ ಸತೀಶ್ ಪಾತ್ರ ಇದೆ ಅಂತ ಹೇಳಿದ್ದಾರೆ ಪರಮೇಶ್ವರ್ ಅವರು. ಸತೀಶ್ ಪರ ಪ್ರಿಯಾಂಕ್ ಖರ್ಗೆ ಕೂಡ ಬ್ಯಾಟಿಂಗ್ ಬೀಸಿದ್ದಾರೆ. ಎಲ್ಲವೂ ಹೈಕಮಾಂಡ್ ನಿರ್ಧಾರ ಅಂತ ಹೇಳಿದ್ದಾರೆ ಸಚಿವರಾಗಿರುವ ಎಂಬಿ ಪಾಟೀಲ್. ಅದು ಪಕ್ಷ ನಿರ್ಧಾರ ಮಾಡಬೇಕು. ನಾವು ಯಾರು ಅವರ ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದ್ದಾರೆ. ಆದರೆ ಅಂತಿಮವಾಗಿ ಪಕ್ಷ ಶಾಸಕರು ತೀರ್ಮಾನ ಮಾಡಬೇಕು. ಅದನ್ನು ಬಹಳ ದಿನಗಳಿದೆ, ಕಾದು ನೋಡೋಣ. ಈ ಸದ್ಯಕ್ಕೆ ಹೇಳಕ್ಕಾಗಲ್ಲ. ಪಕ್ಷ ತೀರ್ಮಾನ ಮಾಡಬೇಕು ಯಾರು ನಾಯಕರಂತ. ಅಲ್ಲಿ ನಾವು ಹೇಳಿರಲ್ಲ 28 ಕ್ಲೇಮ್ ಮತ್ತೆ ಹೇಳಿರಲ್ಲ. ಮತ್ತೆ ಸೈದ್ಧಾಂತಿಕವಾಗಿ ಸಾಕಷ್ಟು ಜನ ನಮ್ಮ ಪಾರ್ಟಿನಲ್ಲಿ ಏನು ನಮ್ಮ ಕಾಂಗ್ರೆಸ್ ಐಡಿಯಾಲಜಿನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಒಬ್ರು ಅಂದ್ಬಿಟ್ಟು ಅವರೇ ಹೇಳ್ತಾ ಇದ್ದಾರೆ. ಅದರಲ್ಲಿ ಅವರು ಒಂದು ಸಂಘಟನೆ ನಡೆಸ್ತಾರೆ ಮುಂಚೆಯಿಂದನೂ. ಯಾವುದು ನಿಮ್ಮ ಇದ್ರ ವಿರುದ್ಧ, ಮೂಢನಂಬಿಕೆಗಳ ವಿರುದ್ಧ, ಸಂವಿಧಾನದ ಪರವಾಗಿ ನಡೆಸ್ತಾ ಇದ್ದಾರೆ. ಸೊ ದರ್ ಇಸ್ ನಥಿಂಗ್ ರಾಂಗ್ ಅಲ್ಲ. ಸಮಸ್ಯೆ ಏನಿದೆ, ಇವರು ಸೈದ್ಧಾಂತಿಕವಾಗಿ ಬದ್ಧರಿದ್ದಾರೆ. ಇವರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೆ ಮುಂದುವರಿಸ್ತಾರೆ ಅನ್ನೋದ್ರಲ್ಲಿ ತಪ್ಪೇನಿದೆ. ಉತ್ತರಾಧಿಕಾರಿ ಇಟ್ ಈಸ್ ಪಾರ್ಟಿ ವಿಲ್ ಡಿಸೈಡ್, ಪೀಪಲ್ ವಿಲ್ ಡಿಸೈಡ್. ಎಲ್ಲರೂ ಸೇರಿ ಅವರಾಗಿರ್ಬೋದು ನಾವಾಗಿರ್ಬೋದು ಈ ತತ್ವ ಸಿದ್ಧಾಂತವನ್ನು ಉಳಿಸ್ಬೇಕು, ಬೆಳೆಸಬೇಕು. ರಾಜ್ಯವನ್ನು ಆರ್ಥಿಕವಾಗಿ ಬಲಿಷ್ಠ ಮಾಡಬೇಕು. ಸಮಾಜದ ಏನು ಕಟ್ಟಕಡೆಯ ಮನುಷ್ಯನಿಗೂ ಕೂಡ ಒಂದು ಸ್ವಾಭಿಮಾನದ ಬದುಕು ಕೊಡಬೇಕು. ಅದನ್ನು ನಮ್ಮ ಐಡಿಯಾಲಜಿ ಇದೆ. ಅದಕ್ಕೆ ತಕ್ಕಂಗೆ ಎಲ್ಲರೂ ಕೆಲಸ ಮಾಡ್ತಾರೆ. ನಮ್ಮ ಯಾರದೇ ಕ್ಲೇಮ್ ಇವತ್ತು ಸಹ ಮಾಡ್ಕೊ ಸ್ವಾಭಾವಿಕ. ಎಲ್ಲರಿಗೂ ಆಶೆ ಇರ್ತದೆ. ಯಾರೂ ಸನ್ಯಾಸಿಗಳಲ್ಲ ರಾಜಕೀಯದಾಗ. ಯಾರ್ಯಾರು ಎಂಬಿ ಪಾಲ್ ನೋಡ್ಕೊಂಡು ಯಾರೂ ಸನ್ಯಾಸಿಗಳಲ್ಲ. ಎಲ್ಲರೂ ಸಮರ್ಥರಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಸಮರ್ಥಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಸಮರ್ಥಿದ್ದಾರೆ, ಪರಮೇಶ್ವರ್ ಅವರು ಸಮರ್ಥಿದ್ದಾರೆ, ರಾಮಲಿಂಗಡಿ ಅವರು ಸಮರ್ಥಿದ್ದಾರೆ, ಕೃಷ್ಣ ಬೈರೇಗೌಡರು ಸಮರ್ಥಿದ್ದಾರೆ, ಬಹಳಷ್ಟು ಜನ ಸಮರ್ಥಿದ್ದಾರೆ. ನಮ್ಮಲ್ಲಿ ಕೊರತೆ ಇಲ್ಲ. ಲೀಡರ್ಶಿಪ್ ಬಹಳಷ್ಟು ಇದೆ ನಮ್ಮಲ್ಲಿ. ಬಿಜೆಪಿ ತರ ದಿವಾಳಿ ಆಗಿಲ್ಲ ನಮ್ಮಲ್ಲಿ. ಅದೆಲ್ಲ ನೋಡಿ ನಾನು ಕ್ಲೇಮ್ ಮಾಡ್ಕೊಂಡ್ರೆ ಆಗ್ತದ? ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಂಡ್ರೆ ಆಗೋದಲ್ಲ. ಜನ ಇದು ಮಾಡಬೇಕು, ಪಕ್ಷ ಅದನ್ನು ಮನ್ನಣೆ ಮಾಡಬೇಕು. ಪಕ್ಷ ಇದು ಮಾಡಿದಾಗ ಅದು ಆಗ್ತದೆ. ನೀವು ಕ್ಲೇಮ್ ಮಾಡ್ಕೋಬೇಕಂತಿಲ್ಲ. ಪಕ್ಷ ಯಾವತ್ತೂ ಸಹ ಜನಾಭಿಪ್ರಾಯ ಬರಬೇಕು. ನಾನು ಸ್ವಯಂ ಘೋಷಿತ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಅದು ಉಪಯೋಗ ಆಗೋದಿಲ್ಲ. ಜನ ಯಾವತ್ತೂ ಸಹ ಅದನ್ನು ಬಯಸಬೇಕು. ಮತ್ತೆ ಕಾಂಗ್ರೆಸ್ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ಶಾಸಕರು ಬಯಸಬೇಕು. ಇದೆಲ್ಲವೂ ಕೂಡ ಹೈಕಮಾಂಡ್ ಇದೆಲ್ಲವೂ ಕೂಡ ಪದ್ಧತಿ ಇದೆ ನಮ್ಮಲ್ಲಿ. ನನಗೆ ಅನ್ಸೋದು ಅದು ಲೀಡರ್ಶಿಪ್ಪಿನ ಲೆಕ್ಕದಲ್ಲಿ ಮಾತಾಡಿಲ್ಲ ಅವರು ಮಾತಾಡಿದ್ದು ಸರ್ಕಾರದ ಪಕ್ಷದ ಬದ್ಧತೆ ಬಗ್ಗೆ, ಸಮಾಜದ ಬದ್ಧತೆ ಬಗ್ಗೆ ಮಾತಾಡಿದ್ದಾರೆ. ಸ್ವಾಭಾವಿಕವಾಗಿ ಸತೀಶ್ ಜಾರಕಿಹೊಳಿ ಅವರು ಹಿಂದೆ ಅಹಿಂದ ವರ್ಗದ ಆರ್ಗನೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ದರಿಂದ ಅವರಿಗೆ ಆ ಬದ್ಧತೆ ಇದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ತಪ್ಪೇನಿಲ್ಲ.
ಯತೀಂದ್ರ ಹೇಳಿಕೆ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ದಾರೆ. 2.5 ವರ್ಷ ಆದ್ಮೇಲೆ ನಾನೇ ಸಿಎಂ ಅಂತ ಹೇಳಿ ಕುರ್ಚಿ ಮೇಲೆ ಡಿಕೆ ಶಿವಕುಮಾರ್ ಟವಲ್ ಹಾಕಿ ಕೂತಿದ್ರು. ಆದ್ರೆ ಅವರನ್ನ ಗಂಗಾ ನದಿಯಲ್ಲಿ ಮುಳುಗಿಸಿದಂತಾಯ್ತು. ಸಿದ್ದರಾಮಯ್ಯ ಗುಂಪು ಸ್ಟ್ರಾಟಜಿ ಮಾಡ್ತಿದೆ. ಡಿಕೆಶಿ ಸಿಎಂ ಆಗಬಾರ್ದು ಅಂತ ನಿರ್ಧಾರ ಮಾಡಿದಂತಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ನ ಗಂಗಾ ನದಿಯಲ್ಲಿ ಮುಳುಗಿಸ್ದಂಗೆ ಆಯ್ತು. ಹಂಗಾರೆ ಡಿ.ಕೆ. ಶಿವಕುಮಾರ್ಗೆ ಅವ್ರು ಹೇಳ್ತಾ ಇದ್ರು, ನಾನೇ ಟವಲ್ ಹಾಕೊಂಬಿಟ್ಟಿದ್ರು. ಆಗಲೇ ಸಿ ಎಮ್ ಕುರ್ಚಿ ಮೇಲೆ 2.5 ವರ್ಷ ಆದಮೇಲೆ ನಾನೇ ಮುಖ್ಯಮಂತ್ರಿ ಅಂತೇಳಿ ಕುರ್ಚಿ ಮೇಲೆ ಟವಲ್ ಹಾಕ್ಕೊಂಡು ಕೂತಿದ್ರು. ಪಾಪ ಡಿ.ಕೆ. ಶಿವಕುಮಾರ್ ಅವ್ರಿಗೆ ನಿರಾಸೆ. ಅಂದರೆ ಸಿದ್ದರಾಮಯ್ಯನವರ ಗುಂಪು ಯಾವ ರೀತಿ ಸ್ಟ್ರಾಟಜಿ ಮಾಡ್ತಾ ಇದೆ ಅಂದರೆ, ಮುಂದೆ ಯಾವತ್ತೂ ಕೂಡ ಡಿ.ಕೆ. ಶಿವಕುಮಾರ್ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬಾರ್ದು. ಆ ಥರ ಸ್ಟ್ರಾಟಜಿಯನ್ನು ಸಿದ್ದರಾಮಯ್ಯನವರು ಅವರ ಬೆಂಬಲಿಗರ ಕೈಲಿ ಮಾಡಿಸ್ತಾ ಇದ್ದಾರೆ, ಮಗನ ಕೈಲಿ ಮಾಡಿಸ್ತಾ ಇದ್ದಾರೆ. ನಾವು ಪದೇ ಪದೇ ನಾನು ಹೇಳ್ತಾ ಇದ್ದೆ, ನೋಡಪ್ಪ ನವಂಬರ್ ಡಿಸೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿದೆ. ಅದನ್ನು ಅವ್ರೇನು ಹೇಳಿದ್ರು, ಬಿ ಜೆ ಪಿಯವರು ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಅಂತ ಎಲ್ಲರೂ ಹೇಳಿದ್ರು. ಈಗ ಯಾಕೆ ಹೇಳ್ತಾ ಇದ್ದಾರೆ? ಅವರ ಮಗ ಸಿದ್ದರಾಮಯ್ಯನವ್ರ ಮಗ ಯತೀಂದ್ರ ಹೋಗಿ ಹೇಳೋ ಅಂಥ ಅವಶ್ಯಕತೆ ಏನಾಯಿತು? ಡಿ.ಕೆ. ಶಿವಕುಮಾರ್ನ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಒಂದ್ ಕಡೆ ನವೆಂಬರ್ ಕ್ರಾಂತಿಯ ವಿಚಾರದ ಸೌಂಡ್ ಜೋರಾಗ್ತಾ ಇರುವಂತಹ ಸಂದರ್ಭದಲ್ಲೇ ಮತ್ತೊಂದು ಕಡೆ ಉತ್ತರಾಧಿಕಾರಿ ವಿಚಾರ ಕೂಡ ಇದೀಗ ಮುನ್ನೆಲೆಗೆ ಬಂದಿರೋದು ಕಾಂಗ್ರೆಸ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೂ ಕೂಡ ಕಾರಣ ಆಗಿದೆ. ಏನೆಲ್ಲ ಬೆಳವಣಿಗೆಗಳಿಗೆ ಇದು ಕಾರಣ ಆಗತ್ತೆ ಇದೀಗ? ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಈಗ ಮತ್ತೊಂದು ಕಡೆ ರಾಹುಲ್ ಗಾಂಧಿಗೂ ಕೂಡ ಆಹ್ವಾನ ಕೊಡ್ತಾ ಇದ್ದಾರೆ, ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ನೀಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ಎಲ್ಲಾ ಬೆಳವಣಿಗೆಗಳು ಕಾಂಗ್ರೆಸ್ ನಲ್ಲಿ ಯಾವ ಪರಿಣಾಮವನ್ನ ಬೀರಬಹುದು? ನವಿತಾ ಜೈನ್, ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಈಗ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಈಗಾಗಲೇ ನಾಯಕರುಗಳು ಅದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಕೊಟ್ಟಿರ್ತಕ್ಕಂಥ ಹೇಳಿಕೆ ಯಾವುದೇ ರೀತಿಯ ನಾಯಕತ್ವದ ವಿಚಾರಕ್ಕಲ್ಲ, ಅದು ವೈಚಾರಿಕವಾಗಿ ಅಥವಾ ಅಹಿಂದ ವರ್ಗವನ್ನು ಮುನ್ನಡೆಸುವಂತ ಸಾಮರ್ಥ್ಯ ಇರುವಂತಹ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಉಲ್ಲೇಖ ಮಾಡಿದರೆ, ನಾಯಕತ್ವದ ಬದಲಾವಣೆ ವಿಚಾರವಾಗಿ ಅವರೇನು ಮಾತನಾಡಿಲ್ಲ ಅನ್ನುವಂಥ ರೀತಿಯಲ್ಲಿ ಈಗ ಕಾಂಗ್ರೆಸ್ ನಾಯಕರುಗಳು ಮಾತನಾಡ್ತಾ ಇದ್ದಾರೆ. ಆದ್ರೆ ಒಳಗೊಳಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ಆರಂಭ ಆಗಿರತಕ್ಕಂಥದ್ದು. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿಯೂ ಕೂಡ ಈ ಯತೀಂದ್ರ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಂದ್ರೆ ಎಲ್ಲೋ ಒಂದ್ ಕಡೆ ಅಸಮಾಧಾನವೂ ಕೂಡ ಇದ್ದಂತೆ ಕಾಣಿಸ್ತಾ ಇದೆ. ಯಾವ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಇವರು ಹೇಳಬೇಕಿತ್ತು, ನಾಯಕತ್ವದ ವಿಚಾರವನ್ನ ಯಾಕೆ ಮತ್ತೆ ಪ್ರಸ್ತಾಪವನ್ನು ಮಾಡಬೇಕಿತ್ತು ಅನ್ನುವಂಥ ರೀತಿಯಲ್ಲಿಯೂ ಕೂಡ ಇದು ಚರ್ಚೆಗೂ ಕೂಡ ಕಾರಣ ಆಗಿದೆ. ಇದರ ಜೊತೆಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದ್ ಕಡೆ ಅಪ್ಸೆಟ್ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಈಗ ರಾಜಕೀಯ ವಲಯದಲ್ಲಿ ಚರ್ಚೆಯಲ್ಲಿರ್ತಕ್ಕಂಥದ್ದು. ಯಾವ ನವೆಂಬರ್ ಕ್ರಾಂತಿ ಅಥವಾ ಸರ್ಕಾರಕ್ಕೆ 2.5 ವರ್ಷ ಆದ ನಂತರದಲ್ಲಿ ಎಲ್ಲ ಒಂದ್ ಕಡೆ ನಾಯಕತ್ವ ಬದಲಾವಣೆ ಆಗೇ ಬಿಡುತ್ತೆ ಅನ್ನುವಂತಹ ಚರ್ಚೆಗಳಿದ್ದಂತಹ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಈ ರೀತಿಯ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಮುನ್ನೆಲೆಗೆ ತರುವ ಮೂಲಕವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಚೆಕ್ಮೇಟ್ ಅನ್ನ ಇಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಚರ್ಚೆಯಲ್ಲಿ ಇರತಕ್ಕಂಥ ಪ್ರಮುಖವಾದಂತಹ ವಿಷಯ. ಅಂದ್ರೆ ಎಲ್ಲ ಒಂದ್ ಕಡೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು 2.5 ವರ್ಷದ ಬಳಿಕ ತಾನು ಅಧಿಕಾರಕ್ಕೆ ಬರ್ತೇನೆ ಅನ್ನುವಂತ ಒಂದು ವಿಶ್ವಾಸದಲ್ಲಿದ್ದಂತಹ ಸಂದರ್ಭದಲ್ಲಿ ಅಥವಾ ಹೈಕಮಾಂಡ್ ಮೂಲಕವಾಗಿ ಸಿಎಂ ಸ್ಥಾನವನ್ನು ಪಡೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮ ವಹಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಡಿಕೆಶಿಗೆ ಪರ್ಯಾಯವಾಗಿ ಈಗ ಸತೀಶ್ ಜಾರಕಿಹೊಳಿ ಅವರ ನಾಯಕತ್ವ ಇದೆ ಅನ್ನುವಂಥದ್ದನ್ನ ಈ ಒಂದು ಹೇಳಿಕೆ ಮೂಲಕವಾಗಿ ಮುನ್ನೆಲೆಗೆ ತಂದಿದ್ದಾರೆ ಅನ್ನುವಂಥದ್ದು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆಯಲ್ಲಿ ಇರತಕ್ಕಂಥದ್ದು. ಪ್ರಮುಖವಾಗಿ ಕಾಂಗ್ರೆಸ್ನಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ನಾಯಕರುಗಳು ಇದು ಯಾವುದೇ ರೀತಿಯ ಸಿಎಂ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಅನ್ನುವಂಥ ರೀತಿಯಲ್ಲಿ ಅವರು ಹೇಳಿಲ್ಲ. ಅದರ ಬದಲಾಗಿ ಅವರು ವೈಚಾರಿಕತೆ ಅಥವಾ ಅಹಿಂದ ಸಂಬಂಧಪಟ್ಟಂತೆ ಮುನ್ನಡೆಸುವಂತ ನಾಯಕ, ಸಿದ್ಧಾಂತಕ್ಕೆ ಬದ್ಧ ಇರತಕ್ಕಂಥ ನಾಯಕ ಸತೀಶ್ ಜಾರಕಿಹೊಳಿ, ಆ ಕಾರಣಕ್ಕಾಗಿ ಅವರ ಹೆಸರನ್ನು ಅವರು ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥ ಒಂದು ಸಮರ್ಥನೆ ಮಾಡ್ಕೊಳ್ತಾ ಇದ್ರು ಕೂಡ ಕಾಂಗ್ರೆಸ್ನ ಒಳಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಂದ್ರೆ ಅಸಮಾಧಾನಗಳು ಕೂಡ ಇದೆ. ಯಾಕಂದ್ರೆ ಈಗಾಗಲೇ ನಾಯಕತ್ವ ವಿಚಾರ ಅಥವಾ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರತಕ್ಕಂಥ ಎಲ್ಲರಿಗೂ ಕೂಡ ನೋಟಿಸ್ ಕೊಡುವಂತ ಕೆಲಸವನ್ನು ಕೂಡ ಕೆಪಿಸಿಸಿ ಮಾಡಿತ್ತು. ಆದರೆ ಸಿಎಂ ಸಿದ್ದರಾಮಯ್ಯನವರ ಪುತ್ರನೇ ಈ ರೀತಿಯಾಗಿ ಪದೇ ಪದೇ ಸಿಎಂ ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಮುಂದುವರಿತಾರೆ ಅಥವಾ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯ ಅಂಶಗಳನ್ನ ಈ ರೀತಿಯಾಗಿ ಮಾತನಾಡ್ತಾ ಇರತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿಯೂ ಕೂಡ ಚರ್ಚೆಯಲ್ಲಿರ್ತಕ್ಕಂಥದ್ದು. ಡಿ.ಕೆ. ಶಿವಕುಮಾರ್ ಅವರ ಬಣವು ಕೂಡ ಪ್ರಶ್ನೆಯನ್ನು ಮಾಡ್ತಾ ಇರತಕ್ಕಂಥದ್ದು. ಇದೇ ಒಂದು ಕಾರಣಕ್ಕಾಗಿ ಈ ವಿಚಾರ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಎಲ್ಲ ಒಂದ್ ಕಡೆ ಇದು ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ಇನ್ನಷ್ಟು ಸಂಚಲನ ಸೃಷ್ಟಿಸುವಂತ ಅಥವಾ ಗುಂಪುಗಾರಿಕೆಯನ್ನು ಸೃಷ್ಟಿ ಮಾಡುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿರ್ತಕ್ಕಂಥದ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಕಾರ್ತಿಕ್. ಬೆಂಗಳೂರಲ್ಲಿ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊನೆಗೂ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾನೆ ಕೃತಿಕಾ ರೆಡ್ಡಿ ಗಂಡ. ಪತ್ನಿಯನ್ನ ನಾನೇ ಕೊಂದಿದ್ದು ಅನ್ನುವಂತಹ ತಪ್ಪೊಪ್ಪಿಗೆಯನ್ನ ಹೇಳಿದಾನೆ. ಇದೀಗ ಒಪ್ಕೊಂಡಿದ್ದಾನೆ ಆತ.
ತಾನು ತಪ್ಪು ಮಾಡಿದ್ದೀನಿ, ಹೌದು ಇದನ್ನು ಕೊಲೆ ಮಾಡಿರೋದು ಕೃತಿಕಳನ್ನ ನಾನೇ ಅನ್ನೋದನ್ನ ಕೂಡ ಹೇಳಿದ್ದಾನೆ. ಸಾಕಷ್ಟು ತನಿಖೆಯನ್ನು ಕೂಡ ಪೊಲೀಸರು ಈ ಪ್ರಕರಣದಲ್ಲಿ ಮಾಡ್ತಾ ಇದ್ರು. ಐ ಹ್ಯಾವ್ ಕಿಲ್ಡ್ ಕೃತಿಕ ಅನ್ನುವಂತಹ ಮೆಸೇಜ್ ಅನ್ನ ಈತ ಮಾಡಿದ್ದ. ಆತನ ಒಬ್ಬ ಫ್ರೆಂಡ್ಗೆ ಈತ ಈ ರೀತಿಯಾಗಿ ಮೆಸೇಜ್ ಅನ್ನ ಕಳುಹಿಸಿದ್ದ. ಸೊ ಡಾಕ್ಟರ್ ಮಹೇಂದ್ರ ಈ ರೀತಿಯಾಗಿ ಮೆಸೇಜ್ ತನ್ನ ಫ್ರೆಂಡ್ಗೆ ಮಾಡಿದಂತಹ ಸಂದರ್ಭದಲ್ಲಿ ಆ ಒಂದು ಮೆಸೇಜ್ ಕೂಡ ಇದೀಗ ಪೊಲೀಸರಿಗೆ ಸಿಕ್ಕಿದೆ. ಮಹೇಂದ್ರನ ಮೊಬೈಲ್ ಡೇಟಾವನ್ನ ರಿಟ್ರೀವ್ ಮಾಡಿದ ಸಂದರ್ಭದಲ್ಲಿ ಆತ ಹಾಕಿದ ಮೆಸೇಜ್ನ ಸತ್ಯ ಇದೀಗ ಪತ್ತೆಯಾಗಿದೆ. ಪತ್ನಿಯ ಆರೋಗ್ಯ ಸಮಸ್ಯೆಯಿಂದ ಮಹೇಂದ್ರ ಬೇಸತ್ತಿದ್ದ. ಡಿವೋರ್ಸ್ ಮಾಡಿದ್ರೆ ತನಗೆ ಏನೂ ಸಿಗಲ್ಲ ಅಂತ ಅಂದುಕೊಂಡಿದ್ದ ಆತ. ಸೊ ಹೆಲ್ತ್ ಇಶ್ಯೂ ಮುಂದಿಟ್ಕೊಂಡು ಕೊಲೆಗೆ ಪ್ಲಾನ್ ಅನ್ನ ಕೂಡ ಈತ ಮಾಡಿದ್ದ. ನ್ಯಾಚುರಲ್ ಡೆತ್ ಅಂತ ಹೇಳಿ ಬಿಂಬಿಸೋದಿಕ್ಕೂ ಕೂಡ ಈತ ಎಲ್ಲ ಪ್ಲಾನ್ ಅನ್ನ ಮಾಡಿಕೊಂಡು ಅದೇ ರೀತಿಯಾಗಿ ಪ್ಲಾನ್ ಮಾಡಿನೇ ಎಲ್ಲರ ನಂಬಿಸಿಯೂ ಕೂಡ ಇದ್ದ. ತಾನೇ ಅನಸ್ತೇಶಿಯಾ ಕೊಟ್ಟು ತನ್ನ ಹೆಂಡತಿಯನ್ನ ಕೊಂದಿದ್ದ ಈತ. ದೇಹ ತಡೆಯಲಾರದಷ್ಟು ಪ್ರಮಾಣದಲ್ಲಿ ಅನಸ್ತೇಶಿಯಾ ಕೊಟ್ಟಿದ್ದ. ಆ ನಂತರ ಆಕೆ ಸಾವನ್ನಪ್ತಾಳೆ. ಆಕೆ ನೋವು ಅಂತ ಹೇಳಿದ್ರು ಕೂಡ ಈತ ಕೇಳದೆ ಇವತ್ತು ಲಾಸ್ಟ್ ಡೋಸ್ ಅನ್ನುವಂತಹ ಮೆಸೇಜ್ ಅನ್ನ ಕೂಡ ಆತ ಆಕೆಗೆ ಮಾಡಿದ್ದ. ಆ ನಂತರ ಆಕೆಯ ಮನೆಯವರನ್ನ ಕೂಡ ನಂಬಿಸಿದ್ದ. ಆಕೆ ತನ್ನ ಹೆಲ್ತ್ ಇಶ್ಯೂನಿಂದಾಗಿಯೇ ಸಾವನ್ನಪ್ಪಿರೋದು ಅನ್ನುವಂತಹ ರೀತಿಯಲ್ಲಿ ಕಳೆದ 6 ತಿಂಗಳಿಂದ ಈತ ಅವರೆಲ್ಲರನ್ನ ಕೂಡ ನಂಬಿಸಿದ್ದ. ಆದ್ರೆ ಇದೀಗ ಸತ್ಯಾಸತ್ಯತೆ ಬಯಲಾಗಿದೆ. ಈತ ತನ್ನ ಹೆಂಡತಿಗೆ ಇರುವಂತಹ ಒಂದು ಕಾಯಿಲೆಯಿಂದ ಬೇಸತ್ತಿದ್ದ. ಆದರೆ ಆತನಿಗೆ ಬೇರೆ ಮಾರ್ಗಗಳು ಇತ್ತು. ಆದರೆ ಆ ಮಾರ್ಗಗಳಿಂದ ನಾನು ಹೋದ್ರೆ ನನಗೆ ಏನೂ ಸಿಗಲ್ಲ ಅನ್ನುವಂತಹ ಕಾರಣಕ್ಕಾಗಿಯೇ ಈತ ಆಕೆಯನ್ನ ನ್ಯಾಚುರಲ್ ಆಗಿ ಆತ ಸತ್ತಿದ್ದಾಳೆ ಅನ್ನೋದನ್ನ ಬಿಂಬಿಸುವಂತಹ ಪ್ರಯತ್ನ ಮಾಡಿದ. ಕೊನೆಗೂ ಇದೀಗ ಪೊಲೀಸರಿಗೆ ತಗಲಾಕೊಂಡಿದ್ದಾನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಆರ್ಯ, ಈಗ ಇಲ್ಲಿವರೆಗೂ ಕೂಡ ನಾನೇನು ಮಾಡಿಲ್ಲ ಅಂತ ಹೇಳ್ತಾ ಇದ್ದಂತಹ ಈ ಮಹೇಂದ್ರ ರೆಡ್ಡಿ ಇದೀಗ ಯಾವ ರೀತಿಯಾಗಿ ಸತ್ಯವನ್ನ ಒಪ್ಕೊಂಡಿದ್ದಾನೆ? ಪೊಲೀಸರು ಎಲ್ಲವನ್ನ ಕೂಡ ಆತನ ಮುಂದೆ ತೋರಿಸಿದಂತಹ ಸಂದರ್ಭದಲ್ಲಿ ಈತ ತನ್ನ ತಪ್ಪನ್ನ ಒಪ್ಕೊಂಡಿರೋದಾ ಹೇಗೆ? ನವಿತಾ, ಮಾರತ್ತಳ್ಳಿಯಲ್ಲಿ ಡಾಕ್ಟರ್ ಕೃತಿಕಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನ ಗಂಡ ಮಹೇಂದ್ರ ರೆಡ್ಡಿಯನ್ನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡಿದ್ರು. ಸುಮಾರು 9 ದಿನಗಳ ಕಾಲ ಕಸ್ಟಡಿಗೆ ತಗೊಂಡಿದ್ರು. ಮೊದಲ 5 ದಿನಗಳಲ್ಲಿ ಯಾವುದೇ ರೀತಿಯಂತ ಮಾಹಿತಿಯನ್ನು ಕೂಡ ಬಿಟ್ಟಿರಲಿಲ್ಲ. ನಾನು ಹೆಂಡತಿಯನ್ನ ಕೊಲೆ ಮಾಡಿಲ್ಲ ಅನ್ಕೊಂಡೆ ಹೇಳಿ ಬಂದಿದ್ದ. ಆದ್ರೆ ನಿನ್ನೆಯ ವಿಚಾರಣೆಯ ಸಂದರ್ಭದಲ್ಲಿ ಆತ ತನ್ನ ಹೆಂಡತಿಯನ್ನ ಕೊಲೆ ಮಾಡಿರುವಂತಹ ವಿಚಾರವನ್ನ ಬಾಯ್ಬಿಟ್ಟಿದ್ದಾನೆ. ಆ ಒಂದು ವಿಚಾರ ಬಾಯ್ಬಿಡೋದಕ್ಕೂ ಕೂಡ ಅಷ್ಟೇ ಮುಂಚಿತವಾಗಿ ಪೊಲೀಸರು ಒಂದಷ್ಟು ಟೆಕ್ನಿಕಲ್ ಬೇಸ್ಡ್ ಆಗಿ ಎವಿಡೆನ್ಸ್ ಅನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ರು. ಆತನ ಮೊಬೈಲ್ ನಲ್ಲಿ ಕೃತಿಕಾಳನ್ನ ಇಂಜೆಕ್ಷನ್ ಕೊಟ್ಟು ಕೊಲೆ ಮಾಡಿದಂತಹ ಬಳಿಕ ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತೇಳಿ ಒಂದು ಮೆಸೇಜ್ ಅನ್ನು ಕೂಡ ಅಷ್ಟೇ ಸಂಬಂಧಿಕರು ಕಳಿಸಿರ್ತಾರೆ. ಆ ಒಂದು ಮೆಸೇಜ್ ಅನ್ನ ವಾಟ್ಸಪ್ ನ ರಿಟ್ರೀವ್ ಮಾಡುವಂತಹ ಸಂದರ್ಭದಲ್ಲಿ ಆ ಮೆಸೇಜ್ ಕೂಡ ರಿಟ್ರೀವ್ ಆಗುತ್ತೆ. ಆ ಒಂದು ಮೆಸೇಜ್ ಅನ್ನ ಮುಂದಿಟ್ಕೊಂಡು ವಿಚಾರಣೆ ಮಾಡಿದಾಗ ಪ್ರತಿಯೊಂದನ್ನು ಕೂಡ ಹೇಳಿದಾನೆ. ಅದರಲ್ಲೂ ಕೂಡ ಆತ ಹೇಳ್ತಿರುವಂತದ್ದು ಏನು ಅಂತಂದ್ರೆ ಕೃತಿಕಾಗೆ ಕಾಯಿಲೆ ಇರುವಂತಹ ವಿಚಾರ, ಲೋ BP ಆಗುವಂಥದ್ದು, ಪದೇ ಪದೇ ಬಿದ್ದೋಗುವಂಥದ್ದು, ಇದು ಹಿಂಗೆಲ್ಲವೂ ಕೂಡ ಆಗ್ತಾ ಇತ್ತು. ಆದರೆ ಮದುವೆಗೂ ಮುಂಚಿತವಾಗಿ ನನಗೆ ಎಲ್ಲವನ್ನ ವಿಚಾರವನ್ನ ಮುಚ್ಚಿಟ್ಟು ಮದುವೆ ಮಾಡಿದ್ರು. ಮದುವೆ ಆದಂತಹ ಬಳಿಕ ಪದೇ ಆಕೆಗೆ ಆರೋಗ್ಯದ ಮೇಲೆ ಸಮಸ್ಯೆಗಳು ಬರ್ತಾನೆ ಇತ್ತು. ಅನಾರೋಗ್ಯ ಪೀಡಿತಲಾಗ್ತಾ ಇದ್ರು. ಎಲ್ಲೋ ಹೊರಗಡೆ ಹೋಗೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂಡಾಗ ನನಗೆ ಹುಷಾರಿಲ್ಲ ಅಂತೇಳಿ ಆಕೆ ಮನೆಯಲ್ಲೇ ಇರ್ತಾ ಇದ್ಲು. ಇದರಿಂದ ನನಗೆ ಮಾನಸಿಕವಾಗಿ ನಾನು ನೊಂದಿದ್ದೆ ಅನ್ನುವಂಥದ್ದನ್ನು ಕೂಡ ಆತ ಹೇಳಿದ. ಜೊತೆಗೆ ಆತನಿಗೆ ಬೇರೆ ಮಾರ್ಗ ಇರಲಿಲ್ಲ. ಯಾಕಂದ್ರೆ ಪದೇ ಆರೋಗ್ಯದ ಏರುಪೇರು ಆಗ್ತಿರುವಂತ ಕಾರಣಕ್ಕೋಸ್ಕರ ಈಕೆಯನ್ನ ನಾನು ಸಾಯಿಸಲೇಬೇಕು, ಸಾಯಿಸಿದ್ರೆ ನ್ಯಾಚುರಲ್ ಡೆತ್ ಅಂತ ಹೇಳ್ಬಿಟ್ಟು ನಾನು ಕ್ರಿಯೇಟ್ ಮಾಡಬೇಕು ಅಂತಾನೆ ಈತ ಅನಸ್ತೇಶವನ್ನ ತಗೊಂಡ್ ಬರ್ತಾನೆ. 3 ದಿನಗಳ ಕಾಲ ಅನಸ್ತೇಶ ಕೊಡ್ತಾನೆ. ಇನ್ನೊಂದು ವೈದ್ಯಾಧಿಕಾರಿಗಳಿಂದಲೂ ಕೂಡ ಅಷ್ಟೇ ಎಕ್ಸ್ಪೋರ್ಟ್ಸ್ ಇಂದ ಈಗಾಗಲೇ ಮಾಹಿತಿಯನ್ನು ಸಂಗ್ರಹ ಮಾಡಿದೆ. ಅದರಲ್ಲಿ ಆಕೆಗಿರುವಂತಹ ವೇಟ್ಗೆ ಸುಮಾರು 7 ರಿಂದ 8 ml ನಷ್ಟು ಮಾತ್ರ ಅನಸ್ತೇಶವನ್ನ ಕೊಡಬೇಕಾಗಿತ್ತು. ಇದ್ರೆ ಈತ ಓವರ್ ಡೋಸ್ ಆಗಿ ಸುಮಾರು 15 ml ನಷ್ಟು ಅನಸ್ತೇಶವನ್ನ 3 ದಿನಗಳ ಕಾಲ ರೆಗ್ಯುಲರ್ ಕೊಟ್ಟಂತಹ ಪರಿಣಾಮವಾಗಿ ಆಕೆ ಕೋಮಾಗ ಹೋಗ್ತಾಳೆ. ಇದಾಂತ ಬಳಿಕ ಸಾವನ್ನಪ್ತಾಳೆ. ಇಲ್ಲಿ ಯಾವ ರೀತಿಯಾಗಿ ಪ್ಲಾನ್ ಮಾಡ್ತಾನೆ ಮಹೇಂದ್ರ ರೆಡ್ಡಿ ಅಂತಂದ್ರೆ ತನ್ನ ಹೆಂಡತಿಯನ್ನ ಕೊಲೆ ಮಾಡಿದಂತಹ ಬಳಿಕ ಎಲ್ಲೋ ಒಂದು ರೀತಿ ಅನಾರೋಗ್ಯ ಪೀಡಿತಳಾಗಿ ಸಾವನ್ನಪ್ಪಿದಳು ಅಂತಂದ್ರೆ ಏನೋ UDR ಆಯ್ತು ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಪೋಸ್ಟ್ ಮಾರ್ಟಮ್ ಆಗೋದಿಲ್ಲ, ಅದರಲ್ಲಿ ಗೊತ್ತಾಗೋದಿಲ್ಲ. ಎಲ್ಲರೂ ಕೂಡ ಅಷ್ಟೇ ಅನ್ಯಾಚುರಲ್ ಡೆತ್ ಇದು ಅಂತ ಅನ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಈ ರೀತಿ ಅಂತ ಪ್ಲಾನ್ ಅನ್ನ ಮಾಡಿದ್ದು. ಜೊತೆಗೆ ಆಕೆಯ ಆಸ್ತಿ ಮೇಲೆಯೂ ಕೂಡ ಅಷ್ಟೇ ಈತ ಕಣ್ಣಿಟ್ಟಿದೆ. ಯಾಕಂದ್ರೆ ಇಲ್ಲಿನವ್ರಿಗಿನ ಮಾಹಿತಿಯ ಪ್ರಕಾರವಾಗಿ ಕೃತಿಕಾಗೆ ಸುಮಾರು 500 ರಿಂದ 600 ಕೋಟಿ ರೂಪಾಯಿ ಆಸ್ತಿ ಇತ್ತು. ಆ ಒಂದು ಆಸ್ತಿಯನ್ನ ಒಡಿಬೇಕು. ಜೊತೆಗೆ ಕುಟುಂಬದಲ್ಲಿ ಎಲ್ಲರ ಹತ್ರ ಕೂಡ ಅಷ್ಟೇ ತಾನು ಒಳ್ಳೆಯವನು ಅನ್ಸ್ಕೊಳ್ಬೇಕು, ಯಾವುದೇ ಕಾರಣಕ್ಕೂ ನಾನು ಕೆಟ್ಟವನು ಅಂತ ಅನ್ಸ್ಕೊಳ್ಬಾರ್ದು ಅನ್ನೋದೊಂದು ಕಾರಣಕ್ಕೋಸ್ಕರ ಈ ರೀತಿಯಾಗಿ ಪ್ಲಾನ್ ಮಾಡಿಕೊಂಡು ಅನಸ್ತೇಶವನ್ನು ಓವರ್ ಡೋಸ್ ಕೊಟ್ಬಿಟ್ಟು ಸಾಯಿಸಿರುವಂತದ್ದು ಈಗಾಗಲೇ ಒಪ್ಕೊಂಡಿರುವಂತದ್ದು. ಸದ್ಯಕ್ಕೆ ಆರೋಪಿಯಿಂದ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾದಂಥ ಟೆಕ್ನಿಕಲ್ ಎವಿಡೆನ್ಸಸ್ ಆಗಿರ್ಬೋದು, ಅನಸ್ತೇಶ ಕೊಟ್ಟಂತ ಮೆಡಿಕಲ್ ಸ್ಟೋರ್ನಿಂದ ಅಲ್ಲಿರುವಂತಹ ಸಿಬ್ಬಂದಿಯ ಸ್ಟೇಟ್ಮೆಂಟ್ ಆಗಿ ಎಲ್ಲವನ್ನೂ ಕೂಡ ಪಡ್ಕೊಂಡಿದ್ದ ಅಂತ ಬಳಿಕ ಬಹುತೇಕ ಇವತ್ತು ಮಹೇಂದ್ರ ರೆಡ್ಡಿಯನ್ನ ಪರಪ್ನ ಅಗ್ರಹಾರಕ್ಕೆ ಕಳಿಸೋದಕ್ಕೂ ಕೂಡ ಪೊಲೀಸರು ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತಹದ್ದು. ನವಿತಾ, ಬೆಂಗಳೂರಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ. ಮದುವೆಯಾಗೋದಾಗಿ ನಂಬಿಸಿ
ಹಿಂದೂ ಯುವತಿಗೆ ಮೋಸ ಮಾಡಲಾಗಿದೆ. ಹಿಂದೂ ಯುವತಿಯ ಜೊತೆಗೆ ಲವ್ ಮಾಡಿ ಮುಸ್ಲಿಂ ಯುವತಿಯ ಜೊತೆ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ದಾನೆ. ಇದೀಗ ಬೆಂಗಳೂರಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ. ಮದುವೆಯಾಗೋದಾಗಿ ನಂಬಿಸಿ ಹಿಂದೂ ಯುವತಿಗೆ ಮೋಸ ಮಾಡಿದ ಅನ್ನುವಂತಹ ಒಂದು ಆರೋಪ ಕೇಳಿ ಬಂದಿದೆ. ಇನ್ಸ್ಟಾ ಮೂಲಕ ಇಬ್ಬರ ಪರಿಚಯ ಆಗುತ್ತೆ, ಸ್ನೇಹ ಆಗುತ್ತೆ, ಲವ್, ಸೆಕ್ಸ್ ಎಲ್ಲವೂ ಕೂಡ ಈಗ ಇವರಿಬ್ಬರ ಬಾಳಿನಲ್ಲಿ ನಡೆದು ಹೋಗಿದೆ ಅನ್ನುವ ವಿಚಾರ. 2024 ಅಕ್ಟೋಬರ್ 17ರಂದು ಒಬ್ರಿಗೊಬ್ಬರ ಪರಿಚಯ ಆಗುತ್ತೆ. 2024 ಅಕ್ಟೋಬರ್ 30ರಂದು ಥಣಿಸಂದ್ರದ ಮಾಲ್ ಅಲ್ಲಿ ಭೇಟಿಯಾಗ್ತಾರೆ. ಪ್ರೀತಿ ಪ್ರೇಮದ ಮೆಸೇಜ್ ಮಾಡಿ ಈ ಯುವಕ ಆಕೆಯನ್ನ ನಂಬಿಸಿದ್ದಂತೆ. ದಾಸರಹಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಲೈಂಗಿಕ ಸಂಪರ್ಕವನ್ನ ಮಾಡಿದಾನೆ. ಆ ಸಂದರ್ಭದಲ್ಲಿ ಮದುವೆಯಾಗೋದಾಗಿ ಆತ ನಂಬಿಸಿದ್ದಾನೆ. ಆ ರೀತಿಯಾಗಿ ನಂಬಿಸಿ ಆಕೆಯ ಜೊತೆಗೆ ಪದೇ ಪದೇ ಲೈಂಗಿಕ ಕ್ರಿಯೆಯನ್ನ ಮಾಡಿದ್ದಾನೆ. ಮೊಹಮ್ಮದ್ ಇಶಾಕ್ಗೆ ಬೇರೆ ಹುಡುಗಿಯರ ಸಂಪರ್ಕವೂ ಇದೆಯಂತೆ. 2025 ಸೆಪ್ಟೆಂಬರ್ 14ರಂದು ಮುಸ್ಲಿಂ ಯುವತಿಯ ಜೊತೆಗೆ ಎಂಗೇಜ್ಮೆಂಟ್ ಮಾಡ್ಕೊಳ್ತಾನೆ. ಆ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದಾಗ ಈತ ಕೊಲೆ ಬೆದರಿಕೆ ಹಾಕಿದ್ನಂತೆ. ಈ ಮೊಹಮ್ಮದ್ ಇಶಾಕ್ ಕೊಲೆ ಬೆದರಿಕೆ ಹಾಕಿರೋದ್ರ ಬಗ್ಗೆ ಇದೀಗ ಆರೋಪ ಕೇಳಿ ಬಂದಿದ್ದು. ಎಂಗೇಜ್ಮೆಂಟ್ ವಿಚಾರ ತಿಳಿದಾಗ ಆ ಯುವತಿ ಪ್ರಶ್ನೆಯನ್ನ ಮಾಡ್ತಾಳೆ. ಆಗ ನಿನ್ನ ದಾರಿ ನೀನು ನೋಡ್ಕೋ ಅಂತ ಹೇಳಿದ್ನಂತೆ ಮೊಹಮ್ಮದ್ ಇಶಾಕ್. ಫೋನ್ ಮಾಡಿದ್ರೆ ನಿನ್ನ ಕೊಲೆ ಮಾಡ್ತೀನಿ ಅಂತಾನು ಯುವತಿಗೆ ಬೆದರಿಕೆ ಹಾಕಿದ್ನಂತೆ. ಈ ಹಿನ್ನೆಲೆಯಲ್ಲಿ HSR ಲೇಔಟ್ ಪೊಲೀಸ್ ಠಾಣೆಗೆ ನೊಂದ ಯುವತಿ ದೂರನ್ನ ಕೊಟ್ಟಿದ್ದಾಳೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ಲವ್ ಜಿಹಾದ್ ಮತ್ತೊಂದು ಪ್ರಕರಣ ದಾಖಲಾಗಿರುವಂತದ್ದು. ಈಗ ಆಕೆ ಕೊಟ್ಟಂತಹ ದೂರಿನಲ್ಲಿ ಏನೇನು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾಳೆ? ಖಂಡಿತವಾಗ್ಲೂ ನವಿತಾ, ಬೆಂಗಳೂರಿನಲ್ಲಿ ಮತ್ತೊಂದು ಲವ್ ಜಿಹಾದ್ ರೀತಿಯಂತ ಪ್ರಕರಣ ದಾಖಲಾಗಿರುವಂತಹದ್ದು. ಅದರಲ್ಲೂ ಕೂಡ ಅಷ್ಟೇ ಮೊಹಮ್ಮದ್ ಇಶಾಕ್ ಎನ್ನುವಂತಹ ಈ ಒಂದು ಯುವಕ ಏನಿದ್ದಾರೆ, ಈತ ಕಳೆದ ವರ್ಷ 2024 ಅಕ್ಟೋಬರ್ 17ನೇ ತಾರೀಕಿನಂದು ಇನ್ಸ್ಟಾಗ್ರಾಮ್ನ ಮೂಲಕವಾಗಿ ಓರ್ವ ಯುವತಿಯನ್ನ ಪರಿಚಯ ಮಾಡ್ಕೊಳ್ತಾನೆ. ಪರಿಚಯ ಆದಂತಹ ಒಂದು 10 ದಿನದಲ್ಲಿ ಆಕೆಯನ್ನ ಒಂದು ಮಾಲ್ನಲ್ಲಿ ಭೇಟಿ ಆಗ್ತಾನೆ. ಮಾಲ್ನಲ್ಲಿ ಭೇಟಿಯಾದಂತಹ ಬಳಿಕ ಇಬ್ಬರ ನಡುವೆ ಕೂಡ ಅಷ್ಟೇ ಪ್ರೀತಿ ಶುರುವಾಗುತ್ತೆ. ಈ ಪ್ರೀತಿ ಆದಂತಹ ಬಳಿಕ ಆಕೆಯನ್ನ ಲೈಂಗಿಕವಾಗಿಯೂ ಕೂಡ ಅಷ್ಟೇ ಬಳಸ್ಕೊಂಡಿದ್ದೇನೆ ಅನ್ನುವಂಥ ಒಂದು ಆರೋಪವನ್ನ ಸದ್ಯಕ್ಕೆ ಒಂದು ಯುವತಿ ಮಾಡ್ತಾ ಇರುವಂತದ್ದು. ಜೊತೆಗೆ ಆತ ಒಂದು ಖಾಸಗಿ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡ್ಕೊಂಡು ಆ ಒಂದು ಯುವತಿಯನ್ನು ಕೂಡ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನನ್ನನ್ನು ಲೈಂಗಿಕವಾಗಿ ಬಳಸ್ಕೊಂಡಿದ್ದು ಅಷ್ಟೇ ಅಲ್ಲದೆ ನನ್ನನ್ನು ಮದುವೆ ಆಗ್ತೀನಿ ಅಂತಾನು ಕೂಡ ನಂಬಿಸಿದ್ದ. ಇನ್ನು ಆತನ ಒಂದು ಮಾತನ್ನ ಕೇಳ್ಕೊಂಡು ಯುವತಿ ಕೂಡ ಅಷ್ಟೇ ಆತನನ್ನೇ ಮದುವೆ ಆಗೋಕ್ಕೂ ಕೂಡ ಅಷ್ಟೇ ನಿರ್ಧಾರವನ್ನ ಮಾಡಿದ್ರು. ಅದರಂತೆ ಹುಡುಗನು ಕೂಡ ಅಷ್ಟೇ ಅವರ ಮನೆಯವ್ರ ಜೊತೆ ಮಾತುಕತೆಯನ್ನ ಮಾಡ್ತೀನಿ ಅಂತಾನು ಕೂಡ ಹೇಳಿದ್ದ. ಇದಾದಂತ ಬಳಿಕ ಸಡನ್ ಆಗಿ 2025 ಸೆಪ್ಟೆಂಬರ್ನಲ್ಲಿ ಆ ಒಂದು ಯುವಕನಿಗೆ ಮುಸ್ಲಿಂ ಯುವತಿಯ ಜೊತೆ ಎಂಗೇಜ್ಮೆಂಟ್ ಕೂಡ ಅಷ್ಟ ಆಗುತ್ತೆ. ಯಾವಾಗ ಎಂಗೇಜ್ಮೆಂಟ್ ಆಗುತ್ತೆ, ಎಂಗೇಜ್ಮೆಂಟ್ ಆದಂತಹ ಬಳಿಕ ಎಗೈನ್ ಯುವತಿ ಕೇಳ್ತಾಳೆ, ನೀನು ನನ್ನನ್ನು ಈ ರೀತಿಯಾಗಿ ಲೈಂಗಿಕವಾಗಿ ಬಳಸ್ಕೊಂಡು ದೈಹಿಕವಾಗಿ ಬಳಸ್ಕೊಂಡು ಈಗ ಮದುವೆ ಯಾಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಂತ ಸಂದರ್ಭದಲ್ಲಿ ನಾನು ಮದುವೆ ಆಗೋದ್ರಲ್ಲಿ ನಿನ್ನ ಕೈಲಿ ಏನಾಗುತ್ತೋ ಅದು ಮಾಡ್ಕೋ ಅಂತಾನು ಕೂಡ ಆತ ಹೇಳಿರ್ತಾನೆ. ಇದಂತ ಬಳಿಕ ಕನ್ವಿನ್ಸ್ ಮಾಡೋದಕ್ಕೆ ತುಂಬಾ ಪ್ರಯತ್ನವನ್ನ ಮಾಡ್ತಾಳೆ. ಯಾಕಂದ್ರೆ ಈ ರೀತಿಯಾಗಿ ನನ್ನನ್ನು ವಂಚನೆ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅಷ್ಟೇ ಕನ್ವಿನ್ಸ್ ಮಾಡಕ್ಕೆ ಮುಂದಾಗ್ತಾಳೆ. ಆದರೆ ಯುವಕ ಯಾವುದಕ್ಕೂ ಕೂಡ ಒಪ್ಪೋದಿಲ್ಲ. ಬದಲಾಗಿ ಈಗ ಯುವತಿ HSR ಲೇಔಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಒಂದು ದೂರನ್ನ ಕೊಟ್ಟಿರುವಂತದ್ದು. ನನ್ನನ್ನು ಪ್ರೀತಿ ಮಾಡಿ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ಮೋಸ ಮಾಡಿದ್ದಾನೆ, ಜೊತೆಗೆ ಲವ್ ಜಿಹಾದ್ನ ರೀತಿಯಲ್ಲಿ ನನ್ನ ಮಾಡೋದಕ್ಕೆ ಮುಂದಾಗಿದ್ದ ಅಂತ ಹೇಳ್ಬಿಟ್ಟು ಈಗಾಗಲೇ ಒಂದು ದೂರನ್ನ ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಅಷ್ಟೇ FIR ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಆ ಒಂದು ಯುವತಿ ಹೇಳಿದಂತ ಪ್ರತಿಯೊಂದು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಂಡಿದ್ದ ಅಂತ ಬಳಿಕ ಆ ಯುವತಿ ಆರೋಪ ಮಾಡಿರುವಂತ ಮತ್ತು ಆತ ಯುವತಿಯನ್ನ ಬಳಸ್ಕೊಂಡಿರುವಂತದ್ದಾಗಿರ್ಬೋದು ಅಥವಾ ಪ್ರತಿಯೊಂದು ಘಟನೆಗಳು ಕೂಡ ಅಷ್ಟೇ ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಾಗಿರುವಂತಹ ಕಾರಣಕ್ಕೋಸ್ಕರ ಈಗ ಸದ್ಯಕ್ಕೆ HSR ಲೇಔಟ್ ಪೊಲೀಸರು ಆ ಒಂದು ಪ್ರಕರಣ ಏನಿತ್ತು ಆ ಒಂದು ಪ್ರಕರಣನ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇರುವಂತದ್ದು. ಈಗ ಮುಂದಿನ ಒಂದು ತನಿಖೆಯನ್ನು ಅಮೃತಹಳ್ಳಿ ಪೊಲೀಸರು ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ಮೊಹಮ್ಮದ್ ಇಶಾಕ್ ಏನಿದ್ದಾನೆ ಈತನ ವಿರುದ್ಧ ಸಾಲು ಆರೋಪಗಳನ್ನ ಯುವತಿ ಕೂಡ ಮಾಡ್ತಾ ಇರುವಂತದ್ದು. ಕೇವಲ ನಾನಷ್ಟೇ ಅಲ್ಲದೆ ಇನ್ನೂ ಕೂಡ ಅಷ್ಟೇ ಹಲವರ ಯುವತಿಯರನ್ನು ಇದೇ ರೀತಿಯಾಗಿ ಪ್ರೀತಿಯ ಬಲೆಯಲ್ಲಿ ಆತ ದೈಹಿಕವಾಗಿ ಬಳಸ್ಕೊಂಡಿದ್ದಾರೆ, ವಂಚನೆಯನ್ನು ಕೂಡ ಮಾಡಿದ್ದಾರೆ. ಈಗ ಎಲ್ಲರನ್ನೂ ಕೂಡ ಬಿಟ್ಟು ಅವ್ರದೇ ಸಮುದಾಯದ ಒಂದು ಯುವತಿಯ ಜೊತೆ ನಿಶ್ಚಿತಾರ್ಥವನ್ನ ಮಾಡ್ಕೊಂಡು ಮದುವೆ ಆಗಿ ಹೋಗಿದ್ದಾನೆ. ಆ ಕಾರಣಕ್ಕೋಸ್ಕರ ನನಗೆ ಆದಂತ ಅನ್ಯಾಯ ಯಾರಿಗೂ ಕೂಡ ಆಗಬಾರದು ಅಂತೇಳಿ ಇವತ್ತು ಈಗಾಗಲೇ ಒಂದು ದೂರನ್ನ ಕೊಟ್ಟಿದ್ದು ಸದ್ಯಕ್ಕೆ ಮೊಹಮ್ಮದ್ ಇಶಾಕ್ಗೋಸ್ಕರ ಪೊಲೀಸರು ಕೂಡ ಅಷ್ಟೇ ಹುಡುಕಾಟವನ್ನ ಆರಂಭ ಮಾಡಿದ್ದಾರೆ. ನವಿತಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್. ನಂದ ಯುವತಿ ಮಾತನಾಡಿದಾಳೆ, ಯಾವೆಲ್ಲ ಆರೋಪಗಳನ್ನು ಆಕೆ ಮಾಡಿದಾಳೆ ನೋಡೋಣ. ಮನೇಲಿ ಗೊತ್ತು, ನಾನೇ ಹೇಳಿದ್ದೀನಿ ಗೊತ್ತು. ಮೊದಲು ಗೊತ್ತಿರಲಿಲ್ಲ. ಯಾವಾಗ ನಾನು ಸೂಸೈಡ್ ಅಟೆಂಪ್ಟ್ ಮಾಡಿದ್ದೀನಿ ಆವಾಗ ನಾನು ಹೇಳಿದ್ದೀನಿ. ಅವ್ರು ಕಾಲ್ ಮಾಡಿದ್ದೀನಿ, ಅವ್ರ ಅಕ್ಕ ಅವ್ರ ಮಾವ ಕಾಲ್ ಮಾಡಿದ್ರು, ಹೇಳಿದ್ರು ಈ ಥರ ಏನಕ್ಕೆ ಸೂಸೈಡ್ ಮಾಡ್ಕೊಳ್ಳೋದು, ಸೂಸೈಡ್ ಕೇಸ್ ಎಲ್ಲ ಹೋಗ್ಬೇಡ, ನಮ್ಮ ಮೇಲೆ ಬರುತ್ತೆ, ಏನಾದರೂ ಇದ್ದರೆ ಮಾತಾಡೋಣ ಬನ್ನಿ ಅಂತ ಕರೆದು ಹೋಗಿ ಈ ಥರ ಹೇಳಿದ್ರು. ನೋಡಮ್ಮ ಅವನ ಹತ್ರ ಮಾತಾಡು, ಏನು ಡಿಸಿಷನ್ ಅಂತ ತಗೋ ಅಂತ ಹೇಳಿದ್ರು ಅಷ್ಟೇ. ಏನು ಹೇಳಿ ನಾನು ಫ್ಯಾಮಿಲಿನ ಬಿಟ್ಕೊಳಕ್ಕೆ ರೆಡಿ ಇಲ್ಲ ಅಂತ ಹೇಳಿದೆ. ಇವಾಗ ನನ್ನ ಪರಿಸ್ಥಿತಿ ಏನು ಅಂತ ನಾನು ಹೇಳ್ತೇನೆ.
ನನ್ನ ಜೀವನ ಏನು, ಮದುವೆ ಆಗ್ತೀನಿ ಅಂತ ಇಷ್ಟು ದೂರ ಬಂದಾದ್ಮೇಲೆ ಮಾತಾಡ್ಬೇಕಲ್ಲ. ನನ್ನ ಬಗ್ಗೆ ಯಾಕೆ ಹೇಳಿಲ್ಲ ಮನೆಗೆ? ಹೇಳ್ಬೇಕು, ಮಾತಾಡ್ಬೇಕು. ಅದು ನಾನು ಹೇಳ್ದೆ ಯಾಕೆ ಹಿಂಗೆಲ್ಲ ಮೋಸ ಮಾಡಿದ್ಯಾ ಅಂತ ಕೇಳಿದ್ದಕ್ಕೆ ಅವಾಗ ಹೇಳಿದ್ದೆ. ಅವರನ್ನ ಅವ್ರ ಭಾವ ಎಲ್ಲ ಬಂದು ಕನ್ವರ್ಟ್ ಹಾಕ್ಬೇಕು, 40 days ಟೈಮ್ ತಗೊಳುತ್ತೆ, ಹೆಂಗ್ ನಮಾಜ್ ಮಾಡಬೇಕು, ಹೆಂಗ್ ಅದೆಲ್ಲ ಏನೇನೋ ಮಾಡ್ತಾರೆ. ನಮಾಜ್ ಹೋಗ್ಬೇಕು, ಅದೆಲ್ಲ ಅದಕ್ಕೆ ಟೈಮ್ ಇಡ್ಸುತ್ತೆ. ಕನ್ವರ್ಟ್ ಆಗಿ ಆಮೇಲೆ ಮದುವೆ ಅವ್ರಿಗೆಲ್ಲ ಶಿಕ್ಷೆ ಆಗಬೇಕು ಸರ್. ಶಿಕ್ಷೆ ಆದ್ರೇನೆ ಅವರು ಚೇಂಜ್ ಆಗೋದು. ಅವ್ರ ಮೇಲೆ ಹೇಳ್ತಾ ಹೋದ್ರೆ ಅವ್ರು ಚೇಂಜ್ ಆಗಲ್ಲ. ಹಿಂಗೆ ಬೆಂಗಳೂರಿನ ಮಾದನಾಯಕನಹಳ್ಳಿಯಲ್ಲಿ ಗ್ಯಾಂಗ್ ರೇಪ್ ಪ್ರಕರಣ. ಈ ಹಿನ್ನೆಲೆಯಲ್ಲಿ ಕಾರ್ತಿಕ್, ಮಿಥುನ್ ಸೇರಿದಂತೆ ಈಗ 4 ಬಂಧನ ಆಗಿದೆ. ಗ್ಯಾಂಗ್ ರೇಪ್ಗೆ ಸ್ಕೆಚ್ ಹಾಕಿದ್ದೆ ಮಿಥುನ್, ಕಾರ್ತಿಕ್. ಇದೀಗ 4 ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಾದನಾಯಕನಹಳ್ಳಿಯಲ್ಲಿ ನಡೆದಂತಹ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಸ್ಕೆಚ್ ಅನ್ನ ಹಾಕಿದ್ದೆ ಮಿಥುನ್ ಹಾಗೇನೆ ಕಾರ್ತಿಕ್. ಮಹಿಳೆಯ ಮನೆ, ಆಕೆ ಇರುವಂತಹ ಏರಿಯಾ ಎಲ್ಲವನ್ನ ಕೂಡ ಈ ಗ್ಯಾಂಗ್ ತಿಳಿದುಕೊಂಡಿತ್ತು. ಮಿಥುನ್ ಹಾಗೂ ನವೀನ್ ಸಾಕಷ್ಟು ಈ ವಿಚಾರದಲ್ಲಿ ಚರ್ಚೆ ಮಾಡಿದ್ರು. ಮಹಿಳೆ ಓಡಾಡದ ಬಗ್ಗೆ, ಆಕೆ ಎಲ್ಲೆಲ್ಲಿ ಹೋಗ್ತಾಳೆ, ಏನು, ಇವೆಲ್ಲದರ ಬಗ್ಗೆ ಆರೋಪಿಗಳು ನಿಗಾ ವಹಿಸಿದ್ರು. ಅಕ್ಟೋಬರ್ 21 ಸಂಜೆ ಗಂಗೊಂಡನಹಳ್ಳಿ ಬಳಿಯ ನಿರ್ಜನ ಪ್ರದೇಶದಲ್ಲಿ ಪಾರ್ಟಿ ಮಾಡ್ತಾರೆ. ರಾತ್ರಿ 9 ಗಂಟೆ ಬಳಿಕ ಏರಿಯಾದಲ್ಲಿ ಜನರ ಓಡಾಟ ಕಡಿಮೆ ಆಗಿತ್ತು. ಅದೆಲ್ಲವನ್ನು ಕೂಡ ಈ ಗ್ಯಾಂಗ್ ಮೊದಲೇ ತಿಳ್ಕೊಂಡಿತ್ತು. ಮಹಿಳೆಯ ಮನೆ ಸುತ್ತಮುತ್ತ ಖಾಲಿ ಸೈಟಲ್ಲಿ ಗಿಡಗಳು ಕೂಡ ಬೆಳೆದಿವೆ. ಕತ್ತಲಾಗಿದ್ರಿಂದ ನೇರವಾಗಿ ಮನೆಗೆ ನುಗ್ಗಿ ಬೆದರಿಸಿ ಗ್ಯಾಂಗ್ ರೇಪ್ ಮಾಡಿದ್ದಾರೆ. ಅತ್ಯಾಚಾರ ಮಾಡಿದ ಬಳಿಕ ಹಣ, ಮೊಬೈಲ್ ದೋಚಿ ಪರಾರಿಯಾಗಿದೆ. ರಾಬರಿ ಮಾಡಿದ್ದೇ ಆರೋಪಿ ನವೀನ್ ಮತ್ತು ಕಾರ್ತಿಕ್. ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4 ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಯಾರು ಇದರ ಮೂಲ ಸೂತ್ರಧಾರರು ಅನ್ನೋದ್ರ ಬಗ್ಗೆ ಕೂಡ ಈಗ ಬಾಯ್ಬಿಡಿಸ್ತಾ ಇದ್ದಾರೆ ಪೊಲೀಸರು. ಇನ್ನು ಕೃತ್ಯ ಎಸಗೋದಕ್ಕೂ ಮುನ್ನ ಭರ್ಜರಿ ಪಾರ್ಟಿಯನ್ನ ಮಾಡಿದ್ರು ಈ ಆರೋಪಿಗಳು. ನಿರ್ಜನ ಪ್ರದೇಶದಲ್ಲಿ ಆರೋಪಿಗಳಿಂದ ಪಾರ್ಟಿಯನ್ನ ಮಾಡಲಾಗಿತ್ತು. ಪಾರ್ಟಿ ಬಳಿಕ ಗ್ಯಾಂಗ್ ರೇಪ್ ಮಾಡಿ ಎಸ್ಕೇಪ್ ಆಗಿತ್ತು. ಈ ಸ್ಥಳದಿಂದ ನಮ್ಮ ರಿಪೋರ್ಟರ್ ಗಂಗಾಧರ್ ಇದೀಗ ಪ್ರತ್ಯಕ್ಷ ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಗ್ಯಾಂಗ್ ರೇಪ್ ಪ್ರಕರಣ ಎಲ್ಲರನ್ನು ಕೂಡ ಬೆಚ್ಚಿ ಬೀಳಿಸಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ಆರೋಪಿಗಳನ್ನು ಬಂಧನ ಮಾಡಿ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಆದರೆ ಆರೋಪಿಗಳು ಗಂಗೊಂಡನಹಳ್ಳಿಯ ಒಂದು ನಿರ್ಜನ ಪ್ರದೇಶದಲ್ಲಿ ಅವರು 9 ಗಂಟೆ ಹೋಗೋಕ್ಕೂ ಮುನ್ನ ಉಳ್ಕೊಂಡಿದ್ರು. ಎಲ್ಲಿಂದ ಅವರು ಎಸ್ಕೇಪ್ ಆದರು ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಸದ್ಯ ನಾವೀಗ ಆರೋಪಿಗಳು ಎಲ್ಲಿ ಇದ್ರು, ಎಲ್ಲಿ ಸ್ಕೆಚ್ ಮಾಡ್ಕೊಂಡು ಪ್ಲಾನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾವು ಘಟನಾ ಸ್ಥಳದಲ್ಲಿ ಇದ್ದೇವೆ. ಇದು ಗಂಗೊಂಡನಹಳ್ಳಿಯ ಒಂದು ನಿರ್ಜನ ಪ್ರದೇಶ. ಈ ಜಾಗಗಳಲ್ಲಿ ಆರೋಪಿಗಳಿದ್ರು ಅನ್ನೋ ಬಗ್ಗೆ ಸದ್ಯಕ್ಕೆ ಮಾಹಿತಿ ಇರುವಂಥದ್ದು. ಅಂದರೆ ಅವತ್ತು ಸಂಜೆ ಅವರು ಪಾರ್ಟಿ ಮಾಡಿದ್ದಾರೆ. ಮಧ್ಯಾಹ್ನದ ನಂತರವೂ ಕೂಡ ಅವರೊಂದು ಪಾರ್ಟಿಯನ್ನು ಮಾಡ್ಕೊಂಡಿರುವಂಥದ್ದು. ಪಾರ್ಟಿ ಮಾಡಿದಂಥ ಬಳಿಕ ಇಲ್ಲಿಂದ ನೇರವಾಗಿ ಒಂದು ಜಾಗದಿಂದ ಅವರು ಇಲ್ಲಿಂದ ಎಸ್ಕೇಪ್ ಆಗಿರುವಂಥ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಅಂದರೆ ಸಂತ್ರಸ್ತೆಯ ಮನೆಗೆ ಹೋಗುವಕ್ಕೆ ಮುನ್ನ, ಅಂದರೆ ಆರೋಪಿಗಳೇನಿದ್ದಾರೆ ಸಂತ್ರಸ್ತೆ ಮನೆಗೆ ಹೋಗೋಕ್ಕೂ ಮುನ್ನ ಇಲ್ಲಿ ಗಾಡಿಗಳನ್ನು ಹಾಕೊಂಡು ಒಂದು ಬುಲೆಟ್ ಬೈಕು ಮತ್ತು ಒಂದು ವೈಟ್ ಬ್ಯಾಗ್, ಒಂದು ಬೇರೆ ಮತ್ತೊಂದು 2 ವೀಲರ್ ಏನಿದೆ, 2 ವೀಲರಲ್ಲಿ ಆರೋಪಿಗಳು ಬಂದಿರುವಂಥದ್ದು. ಬ್ಯಾಟ್ ಚಿಕ್ಕದ ದೊಡ್ಡದೊಂದು ಬ್ಯಾಟು ಮತ್ತು ಚಿಕ್ಕದೊಂದು ಬ್ಯಾಟನ್ನು ಮತ್ತು ಮಾರಕಾಸ್ತ್ರಗಳನ್ನು ಹಿಡಿದು ಆರೋಪಿಗಳು ಇಲ್ಲಿ ಪಾರ್ಟಿಯನ್ನು ಮಾಡಿ ಈ ಜಾಗದಿಂದ ಅವರು ನೇರವಾಗಿ ಸಂತ್ರಸ್ತೆಯ ಮನೆಗೆ ಹೋಗಿರುವಂಥ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಇದಲ್ಲದೆ 2-3 ಕಡೆ ಅವರು ವೆಹಿಕಲ್ ಮೂವ್ಮೆಂಟಿಂದ ಆಗಿದ್ದಾರೆ. ಅಂದರೆ ಸ್ವಲ್ಪ ಲೈಟಾಗಿ ಕತ್ಲಾಗಿ ಜನ, ಅಂದರೆ ಈ ಒಂದು ಮನೆಗಳೆಲ್ಲ ಕೂಡ ಲೇಔಟ್ಗಳಲ್ಲಿ ಇರುವಂಥದ್ದು ಒಂಟಿ ಮನೆಗಳು. ಆದರೆ ಸ್ವಲ್ಪ ಜನ ಓಡಾಡುವಂಥದ್ದೆಲ್ಲ ಕೂಡ ಕಡಿಮೆ ಆದಂಥ ಬಳಿಕ ಆನಂತರ ಆರೋಪಿಗಳು ಪ್ಲ್ಯಾನ್ ಮಾಡಿ ಅನಂತರ ಸಂತ್ರಸ್ತೆಯ ಮನೆಗೆ ಹೋಗಿರುವಂಥ ಬಗ್ಗೆ ಮಾಹಿತಿ ಸಿಕ್ಕಿರುವಂಥದ್ದು. ಆದರೆ ಆರೋಪಿಗಳು ಅಲ್ಲಿಗೆ ಹೋಗೋಕ್ಕೂ ಮುನ್ನ ಮತ್ತು ಅದು ಎಸ್ಕೇಪ್ ಆಗಿರುವಂಥದ್ದು ಈ ಒಂದು ಸ್ಥಳದಲ್ಲಿ ನಿರ್ಜನ ಪ್ರದೇಶಗಳಲ್ಲಿ ಅವರು ಇದ್ರು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಸದ್ಯ ಮಾದನಾಯಕನಹಳ್ಳಿ ಪೊಲೀಸರಿಗೆ ಆರೋಪಿಗಳನ್ನ ವಿಚಾರಣೆ ಕೂಡ ಮಾಡ್ತಾ ಇರುವಂಥದ್ದು. ಅದರಲ್ಲಿ ಆರೋಪಿ ಕಾರ್ತಿಕ್, ನವೀನ್ ಮತ್ತು ಮಿಥುನ್, ಈ 3 ಆರೋಪಿಗಳು ಕೂಡ ಡ್ರೈವರ್ ಆಗಿ ಟೆಂಪೋ ಮತ್ತು ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು. ಜೊತೆಯಲ್ಲಿ ಅವ್ರಿಗೆ ನವೀನ್ ಮತ್ತು ಅದರಲ್ಲಿ ಕಾರ್ತಿಕ್ ಇಬ್ಬರು ಕೂಡ ಅವರು ರಾಬರ್ಸ್ ಕೂಡ ನೆಲಮಂಗಲ ಗ್ರಾಮಾಂತರದಲ್ಲಿ ಕೂಡ ಅವ್ರ ಮೇಲೆ ರಾಬರಿ ಕೇಸ್ ಕೂಡ ಇರುವಂಥದ್ದು. ಈಗ ಹಳೆ ಎಮ್ಮಗಳು ಕೂಡ ಅದೇ ನಿಟ್ಟಿನಲ್ಲಿ ಮನೆಯಲ್ಲೂ ಕೂಡ ಸಂತ್ರಸ್ತೆಯ ಮನೆಯಲ್ಲಿ ಗ್ಯಾಂಗ್ ರೇಪ್ ಮಾಡಿದಂಥ ಬಳಿಕ ಆನಂತರ ಅವರು ಅಲ್ಲಿಂದ ಮನೆಯಲ್ಲಿದ್ದಂಥ 25,000 ಹಣ ಮತ್ತು ಒಂದು ಮೊಬೈಲನ್ನು ಕೂಡ ಅವರು ವಶಕ್ಕೆ ಪಡ್ಕೊಂಡ್ರು. ಅಂದರೆ ಕೈಲಿಂದ ಕಿತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿರುವಂಥದ್ದು. ಮತ್ತು ಇದೆಲ್ಲರ ಮಾಸ್ಟರ್ ಮೈಂಡ್ ಗ್ಯಾಂಗ್ ರೇಪ್ನ ಮಿಥುನ್ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಆರೋಪಿಗಳನ್ನು ತೀವ್ರ ವಿಚಾರಣೆ ಕೂಡ ಮಾಡಲಾಗ್ತಾ ಇರುವಂಥದ್ದು. ಅನಂತರ ಈ ಒಂದು ನಿರ್ಜನ ಪ್ರದೇಶಗಳಲ್ಲಿ ಆರೋಪಿಗಳು ಉಳ್ಕೊಂಡು ಆನಂತರ ಸಂತ್ರಸ್ತ ಮನೆಗೆ ಹೋಗಿ ಅನಂತರ ಅಲ್ಲಿ 112ಗೆ ಕರೆ ಮಾಡಿ ಪೊಲೀಸರಿಂದ ಬರ್ತಾರೆ ಅನ್ನೋ ಟೈಮ್ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಎಸ್ಕೇಪ್ ಆಗುವಂಥ ಸಂದರ್ಭದಲ್ಲೂ ಕೂಡ ಆರೋಪಿಗಳು ಇದೇ ಮಾರ್ಗದಲ್ಲಿ ಅವರು ಹೋಗಿರುವಂಥ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಸದ್ಯ ಪೊಲೀಸರು ತೀವ್ರ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. SCP ಜಗದೀಶ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೀತಾ ಇದೆ. ಕ್ಯಾಮ್ರಾ ಪರ್ಸನ್ ನೂರ್ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಬೆಂಗಳೂರು.